ನಮಸ್ಕಾರ ಸ್ನೇಹಿತರೆ. ಈ ಬಿಸಿಲಿಗೆ ಇವತ್ತು ನಾವು ಈ ರೋಸ್ ಆ್ಯಪಲ್ ಉಪಯೋಗಿಸ್ಕೊಂಡು ಎರಡು ಅದ್ಭುತವಾದ ಆರೋಗ್ಯಕರವಾದ ಹಾಗೂ ಪೌಷ್ಟಿಕವಾದ ಪಾನೀಯ ತಯಾರಿಸೋಣ. ಒಂದು ಮಿಲ್ಕ್ ಶೇಕು ಹಾಗೂ ಮತ್ತೊಂದು ಜ್ಯೂಸ್ ತಯಾರಿಸೋಣ. ಈ ಪಾನೀಯ ವಿಶೇಷನೇ ಇವತ್ತು ನಾವು ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೊಂಡು ಈ ಜ್ಯೂಸ್ ತಯಾರಿಸ್ತಾರೆ. ನೋಡಿ, ಈ ಹಣ್ಣನ್ನು ರೋಸ್ ಆ್ಯಪಲ್ ಅನ್ಬೋದು, ಇಲ್ಲಾಂದರೆ ನೀರು ಸೇಬು, ಇಲ್ಲ ಜಾಮೂನ್ ಅಂತಲೂ ಕರೀತಾರೆ. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಇದು 3 ಕಲರ್ನಲ್ಲಿ ಬರುತ್ತೆ. ಪಿಂಕ್, ಒಂದು ಗ್ರೀನ್ ಇರುತ್ತೆ, ಇನ್ನೊಂದು ವೈಟ್. ತುದಿ ಕಟ್ ಮಾಡಿ ಸಣ್ಣದಾಗೆ ಹೆಚ್ಕೊಳ್ಳೋಣ. ಈ ಹಣ್ಣು ಬೇಸಿಗೆಗಾಲದಲ್ಲಿ ಹೆಚ್ಚು ಸಿಗುತ್ತೆ. ನೀವು ನೋಡಿದರೆ ನಾನು ಪ್ರತಿ ವಿಡಿಯೋದಲ್ಲಿ ಒತ್ತಿ ಹೇಳ್ತಾ ಇರ್ತೀನಿ, ಆ ಸೀಸನ್ನಲ್ಲಿ ಆ ಹಣ್ಣು ತರಕಾರಿನ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಹಣ್ಣನ್ನು ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಹೆಚ್ಚು ಎನರ್ಜಿ ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೊಂಡು ಜ್ಯೂಸು ಇಲ್ಲಾಂದರೆ ಸ್ಮೂತಿ, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ದೇಹ ಸದೃಢವಾಗಿರುತ್ತೆ. ಇವತ್ತು ನಾವು ಖರ್ಜೂರ, ಅಂಜೂರ ಹಾಗೂ ಒಣ ದ್ರಾಕ್ಷಿನ ಈ ನೀರು ಸೇಬ್ ಜೊತೆ ಹಾಕಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ನಾವು ಯಾವುದೇ ಒಂದು ಅಡುಗೆ ತಯಾರಿಸಿದಾಗ ಕೇವಲ ರುಚಿಯಲ್ಲ, ಆರೋಗ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ರೋಸ್ ಆ್ಯಪಲ್ ಸೇವನೆಯಿಂದ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಕೊಬೋದು. ಹಾಗೂ ಮಲಬದ್ಧತೆ ಸಮಸ್ಯೆ ಇರೋರ್ಗು ಇದು ತುಂಬ ಉಪಯೋಗ ಈ ಹಣ್ಣು ಸೇವನೆ. ಬೇಸಿಗೆ ಕಾಲದಲ್ಲಂತೂ ತುಂಬ ಡಿಹೈಡ್ರೇಷನ್ ಪ್ರಾಬ್ಲಮ್ ಇರುತ್ತಲ್ವ, ಅಂದರೆ ನಮ್ಮ ದೇಹದಲ್ಲಿ ನೀರಿನಂಶ ಬೇವನಲ್ಲೇ ಹೊಟ್ಟೋಗಿರುತ್ತೆ. ಈ ಹಣ್ಣು ಸೇವನೆಯಿಂದ ನಮ್ಮ ದೇಹನ ತಂಪಾಗಿ ಇಟ್ಕೊಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಾಗಿದೆ. ಸ್ವಲ್ಪ ಒಂದು 2-3 ಚಮಚನ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇನ್ನು ಮಿಕ್ಕಿದ್ದಕ್ಕೆ ನಾವು ಮಿಲ್ಕ್ ಶೇಕ್ ಮಾಡೋಣ. ಮಿಲ್ಕ್ ಶೇಕ್ ಮಾಡೋಕ್ಕೆ ಹಾಲು ತಣ್ಣಗೆ ಇರಬೇಕು. ಆದ್ದರಿಂದ ನೀವು ಒಂದು ಅರ್ಧ ಗಂಟೆ ಇದನ್ನು ಫ್ರೀಝರ್ನಲ್ಲಿ ಇಟ್ಟಿರ್ಬೋದು. ಕೆನೆ ಇದ್ರೂ ತುಂಬ ಒಳ್ಳೆಯದನ್ನೇ, ಕೆನೆ ಸಹಿತನೇ ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಹಾಗೂ ಮಿಲ್ಕ್ ಶೇಕ್ಗೆ ಗಟ್ಟಿ ಹಾಲನ್ನೇ ಉಪಯೋಗಿಸ್ಕೊಳ್ಳಿ, ರುಚಿ ಇರುತ್ತೆ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದನೇ ಸಿಹಿ ಇರುತ್ತೆ. ಆದರೂ ಸ್ವಲ್ಪ ಮಕ್ಕಳು ಇದು ಕುಡಿತಾ ಇದ್ದಾರಲ್ವ ಮಿಲ್ಕ್ ಶೇಕ್ನ, 1-2 ಸ್ಪೂನು ಸಕ್ಕರೆ ಹಾಕಿದ್ರೂ ಏನೂ ಅಡ್ಡಿ ಇಲ್ಲ. ಅದ್ಭುತವಾದ ಮಿಲ್ಕ್ ಶೇಕ್ ರೆಡಿಯಾಗಿದೆ ನೋಡಿ. ಇದರಲ್ಲಿ ಹಣ್ಣಿದೆ, ಡ್ರೈ ಫ್ರೂಟ್ಸ್ ಇದೆ, ಆಮೇಲೆ ಹಾಲಿದೆ. ಎಷ್ಟು ಪೌಷ್ಟಿಕಾಂಶ ಅಲ್ವಾ. ಕೆಲವರಿಗೆ, ಅಂದರೆ ದೊಡ್ಡವ್ರಿಗೆ ಇಲ್ಲ ವಯಸ್ಸಾದವ್ರಿಗೆ ಹಾಲು ಒಗ್ಬರಲ್ಲ ಅಂತ ಹೇಳ್ತಾರೆ. ಆದ್ರೂ ಏನು ಬೇಜಾರಿಲ್ಲ. ಅದಕ್ಕೋಸ್ಕರ ನೀವು ನೋಡಿದ್ದೀರಾ ಅಲ್ವಾ, ನಾವು ಸ್ವಲ್ಪ ರುಬ್ಬಿರೋ ಅಂಥ ಮಿಶ್ರಣನ ಪಕ್ಕಕ್ಕೆ ಎತ್ತಿಟ್ಟಿದ್ದೀವಿ. ಅದರಿಂದ ಇವಾಗ ಜ್ಯೂಸ್ ಮಾಡೋಣ. ಈ ಥರ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಯಾವ ಮಕ್ಕಳು ಬೇಡ ಅಂತ ಹೇಳ್ತಾರೆ ಹೇಳಿ. ಪ್ರತಿದಿನ ಬೇಕು ನಮಗೆ ಮಿಲ್ಕ್ ಶೇಕ್ ಅಂತ ಹೇಳ್ತಾರೆ. ನಿಮ್ಮನೇಲಿ ಯಾವ ಹಣ್ಣು ಉಪಯೋಗಿಸ್ಕೊಂಡು ಮಿಲ್ಕ್ ಶೇಕ್ ಮಾಡ್ತೀರಾ, ಹಾಗೂ ನಿಮ್ಮ ಫೇವ್ರೆಟ್ ಮಿಲ್ಕ್ ಶೇಕ್ ಯಾವುದು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಮತ್ತಷ್ಟು ರುಚಿ ಬೇಕು ಅಂದರೆ ಈ ನೀರು ಸೇಬನ್ನ ಸಣ್ಣ ಸಣ್ಣ ಕ್ಯೂಬ್ ಆಗಿ ಹಚ್ಚಿ ಈಗ ಮಿಲ್ಕ್ ಶೇಕ್ ಒಳಗಡೆ ಹಾಕ್ಕೊಂಡು ಕುಡಿದ್ರೆ ಕೂಲಾಗಿರುತ್ತೆ, ಹಾಗೆ ಕ್ರಂಚಿಯಾಗೂ ಇರುತ್ತೆ. ಸೂಪರ್ ಅಲ್ವಾ. ನೀವು ಒಮ್ಮೆ ಹೀಗೆ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬನ್ನಿ ಇವಾಗ ಜ್ಯೂಸ್ ಮಾಡೋಣ. ರುಬ್ಬಿರೋ ಅಂಥ ನೀರು ಸೇಬು ಹಾಗೂ ಡ್ರೈ ಫ್ರೂಟ್ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಹಾಗೆ ನಿಮಗೆ ರುಚಿಗೆ ಏನಾದರೂ ಇನ್ನೂ ಸಿಹಿ ಬೇಕು ಅಂದರೆ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಳ್ಳೋಣ. ಇದು ಆರೋಗ್ಯಕರ ಪಾನೀಯ ಅಲ್ವಾ, ಅದಕ್ಕೆ ಆದಷ್ಟು ಸಕ್ಕರೆ ಕಮ್ಮಿ ಮಾಡಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಉಪಯೋಗಿಸ್ತಾ ಇದ್ದೀವಿ. ಮನೇಲಿ ವಯಸ್ಸಾದವರಿದ್ದರೆ ಈ ಥರ ಜ್ಯೂಸ್ ಮಾಡಿಕೊಡಿ, ಅವ್ರು ಇನ್ನೂ ಎನರ್ಜೆಟಿಕ್ ಆಗಿರ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದೇ ಹಣ್ಣು ಉಪಯೋಗಿಸ್ಕೊಂಡು ಮನೇಲಿ ಎಲ್ಲರಿಗೂ ಸಮಾಧಾನ ಆಗೋಗೆ 2 ಥರ ಪಾನೀಯ ಮಾಡಿದ್ದೀವಿ. ನೀವು ಕೂಡ ಎರಡನ್ನೂ ಟ್ರೈ ಮಾಡಿ, ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡಿ ಹಾಗೂ ಜ್ಯೂಸ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಇನ್ಯಾವ ಥರ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ನ ನೋಡೋಕ್ಕೆ ಬಯಸ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ.